ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಹೊಸ ವರ್ಷ, ಹೊಸ ಕಳೆ ಎಲ್ಲ ಕಡೆ ತುಂಬ್ತಾ ಇದೆ. ಹಬ್ಬ ಅಂದರೆ ಗೊತ್ತಲ್ಲ, ಎಲ್ಲೆಲ್ಲೂ ಸಡಗರ ಸಂಭ್ರಮದ ಜೊತೆಗೆ ವಿವಿಧ ಅಡುಗೆಗಳನ್ನು ಮಾಡ್ತೀವಿ, ಬೇರೆ ಬೇರೆ ತರಹದ ಸ್ವೀಟ್ಗಳನ್ನು ಮಾಡ್ತೀವಿ. ಹಾಗೆಯೇ ಬೇರೆ ಬೇರೆ ರೀತಿಯ ಪಲ್ಯಗಳನ್ನು ಕೂಡ ನಾವು ಮಾಡ್ತೀವಿ. ಹಾಗಾಗಿ ನಾನು ಯುಗಾದಿ ಹಬ್ಬಕ್ಕೆ ಕಡಲೆಕಾಳು ಮತ್ತು ಕೋಸನ್ನು ಹಾಕಿ ಹೇಗೆ ಪಲ್ಯ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಹಾಗಾದರೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಕಡಲೆಕಾಳನ್ನು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನೆನೆಸಿಟ್ಟು ಸ್ವಲ್ಪ ಮೊಳಕೆ ಬಂದಿದೆ ನೋಡಿ, ಈ ಥರ ಮೊಳಕೆ ಬಂದರೆ ಚೆನ್ನಾಗಿರುತ್ತೆ. ಹಾಗೆಯೇ ಹಾಕ್ಕೋಬೋದು ನೆನೆಸಿಟ್ಟು. ನಾನಿಲ್ಲಿ ಮೊಳಕೆ ಬರೆಸಿದ್ದೀನಿ. ನಂತರ ಇದನ್ನು ಬೇಯಿಸ್ಕೋಬೇಕಲ್ವ, ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ. ಹಾಗೆಯೇ ಕೂಡ ಬೇಯಿಸ್ಕೋಬೋದು, ಆದರೆ ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ ಅಂಥೇಳಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆನ ರಾತ್ರಿನೇ ನೆನೆಸಿಟ್ಕೋಬೇಕು. ಆ ಕೂಡಲೇ ಹಾಕಿ ಮಾಡಿದ್ರೆ ಕಡಲೆಕಾಳು ಚೆನ್ನಾಗಿ ಬೇಯೋದಿಲ್ಲ. ಹಿಂದಿನ ದಿನವೇ ನೆನೆಸಿಡಬೇಕು, ಅಥವಾ 5 ರಿಂದ 6 ಗಂಟೆ ಆದರೂ ಚೆನ್ನಾಗಿ ನೆನಿಬೇಕು. ಆನಂತರನೇ ಕಡಲೆಕಾಳನ್ನು ಬೇಯಿಸ್ಕೋಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಇವಾಗ ನೀರು ಹಾಕ್ಬಿಟ್ಟು 3 ವಿಷಿಲು ಕುಕ್ಕರಲ್ಲಿ ಕೂಗಿಸ್ಕೊಬಿಡ್ತೀನಿ. ನಂತರ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದನ್ನೆಲ್ಲ ಹೆಚ್ಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತಗೊಂಡು ಈ ರೀತಿಯಾಗಿ ಉದ್ದ ಸೀಳ್ಬಿಟ್ಟು ಒಂದು ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ರೆ ಖಾರ ಆದರೆ ಮಕ್ಕಳಿಗೆಲ್ಲ ಅದಕ್ಕೋಸ್ಕರ ಎತ್ತಿಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ. ನಂತರ ಈರುಳ್ಳಿನೂ ಕೂಡ ಅಷ್ಟೇ ಸಣ್ಣಕ್ಕೆ ಹೆಚ್ಕೊಳ್ತಿದ್ದೀನಿ. ಈರುಳ್ಳಿ ತುಂಬ ದಪ್ಪಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಈಗ ಟೊಮೆಟೊನೂ ಕೂಡ ಸಣ್ಣಕ್ಕೆ ಹೆಚ್ಕೊಳ್ತೀನಿ. ಜೊತೆಗೆ ಈಗ ಕೋಸನ್ನು ಹೆಚ್ಚಿಟ್ಕೋಬೇಕು. ಅದಕ್ಕೆ ಮೇಲಿನ ಒಂದು ಸಿಪ್ಪೆಯನ್ನು ಕೋಸಲ್ಲಿ ತೆಗೆದು ಬಿಡ್ತಾಯಿದ್ದೀನಿ. ನಂತರ ಈ ರೀತಿಯಾಗಿ ಉದ್ದುದ್ದವಾಗಿ ಕುಯ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದಾಗಿ ಹೆಚ್ಕೋಬೋದು. ಈ ರೀತಿಯಾಗಿ ಪೂರ್ತಿಯಾಗಿ ಹೆಚ್ಕೋಬೇಕು. ನಂತರ ಇದನ್ನು ತೊಳಿಬೇಕಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಆನಂತರ ಇದನ್ನು ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿಯನ್ನು ಪೂರ್ತಿಯಾಗಿ ಸಿಪ್ಪೆ ಬಿಡಿಸ್ಕೋಬಾರ್ದು. ಈ ರೀತಿಯಾಗಿ ಸ್ವಲ್ಪ ಮೇಲ್ಮೇಲೆ ಮಾತ್ರ ಸಿಪ್ಪೆ ಬಿಡಿಸ್ಕೋಬೇಕು. ಆವಾಗ ಮಾತ್ರ ಒಗ್ಗರಣೆ ರುಚಿಯಾಗಿ ಬರುತ್ತೆ. ಪೂರ್ತಿಯಾಗಿ ಸಿಪ್ಪೆ ತೆಕ್ಕೊಂಡ್ರೆ ಖಂಡಿತವಾಗ್ಲೂ ರುಚಿ ಚೆನ್ನಾಗಿ ಬರೋದಿಲ್ಲ. ಹೀಗೆ ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಜಜ್ಕೋಬೇಕು. ಇವಾಗ ಕಡಲೆ ಬೆಂದಿದೆಯಾ ನೋಡ್ತೀನಿ. ನೋಡಿ, ಇವಾಗ ತುಂಬ ಚೆನ್ನಾಗಿ ಕಡಲೆ ಬೆಂದಿದೆ. 3 ವಿಷಿಲ್ ಹಾಕಿದರೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ನಂತರ ಇವೆಲ್ಲವನ್ನು ಸೇರಿಸಿ ಒಗ್ಗರಣೆಗೆ ಇಟ್ಕೋಬೇಕು. ಅದಕ್ಕೋಸ್ಕರ ನಾನು ಬಾಣಲೆಗೆ 2 ರಿಂದ 3 ಚಮಚ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ 1/4 ಚಮಚ ಆಗೋಷ್ಟು ಸಾಸಿವೆನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಜಜ್ಜಿಟ್ಟಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕಾಯಿಸಬೇಕು. ನಿಧಾನ ಉರಿಯಲ್ಲಿ ಹೊಂಬಣ್ಣ ಬರೋ ತನಕ ಇದನ್ನು ಕಾಯಿಸ್ಕೋಬೇಕು. ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಈಗ ಕಾದಿದೆ ಅಲ್ವಾ, ಇದಕ್ಕೆ ನಾನೀಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಾದ್ರ ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದರೆ ರುಚಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಬಾಡಿಸ್ಕೊಂಡಾದ್ರ ಮೇಲೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೆಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ, ಇದು ಮೃದುವಾಗೋ ತನಕ ಚೆನ್ನಾಗಿ ಈ ರೀತಿಯಾಗಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ಆಯಿತು. ಬೇಗ ಬೆಂದುಬಿಡುತ್ತೆ ಟೊಮೆಟೊ. ಆನಂತರ ಇದಕ್ಕೆ ನಾನಿಲ್ಲಿ 1/4 ಚಮಚ ಆಗೋಷ್ಟು ಅರಿಶಿನನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ ಮೇಲೆ ಇನ್ನೊಂದು ಸಲ ಬಾಡಿಸ್ಕೋಬೇಕು. ಆನಂತರ ಇದಕ್ಕೆ ಈಗ ಬೇಯಿಸಿಟ್ಕೊಂಡಿದ್ದೀನಲ್ಲ ಕಡಲೆನ, ಅದನ್ನು ನೀರು ಸಮೇತವಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೋಸು ಬೇಯೋದಕ್ಕೆ ನೀರು ಸಾಕಾಗುತ್ತೆ, ಅದೇ ನೀರು. ಅದಕ್ಕೋಸ್ಕರ ನೀರು ಸಮೇತವಾಗಿ ಹಾಕ್ಕೊಂಬಿಟ್ಟು ನಂತರ ಈ ರೀತಿಯಾಗಿ ಹೆಚ್ಚಿಟ್ಟಂಥ ಕೋಸನ್ನು ಚೆನ್ನಾಗಿ 1-2 ಸಲ ತೊಳ್ಕೊಂಡು ಪೂರ್ತಿಯಾಗಿ ಒಗ್ಗರಣೆಗೆ ಹಾಕ್ಕೊಬಿಡಬೇಕು. ಒಗ್ಗರಣೆಗೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ 1 ನಿಮಿಷ ಕೈ ಆಡಿಸಿದ್ರೆ ಆಯಿತು. ನಂತರ ಇದನ್ನು ಸ್ವಲ್ಪ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ಈ ರೀತಿಯಾಗಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಆನಂತರ ಪ್ಲೇಟ್ ಮುಚ್ಚಿಬಿಟ್ಟು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು. ನೋಡಿ, ಈಗ 5 ರಿಂದ 6 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿಯಾಗಿ ಬೇಯಬೇಕು. ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಕಡಲೆಯಲ್ಲಿ ನೀರಿತ್ತಲ್ಲ ಅಷ್ಟು ಹಾಕಿದರೆ ಬೇಕಾದಷ್ಟು ಆಯಿತು. ಕೋಸೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು 1 ಹಿಡಿಯಾಗಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ ಸೇರಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನೋಡಿದ್ರಲ್ವ ಎಷ್ಟು ಬೇಗವಾಗಿ, ಎಷ್ಟು ರುಚಿಯಾಗಿ ಯುಗಾದಿಗೆ ಈ ರೀತಿಯಾಗಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ಲ. ಸಾಂಬಾರು, ರಸಮು, ಅನ್ನ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ಸಲ ಯುಗಾದಿಗೆ ನಿಮ್ಮ ಮನೆಯಲ್ಲೂ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ರಿಗೂ ಶುಭವಾಗಲಿ.